ಹಲೋ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಸೊ ಇವತ್ತಿಂದ ಅಧಿಕ ಮಾಸ ಶುರುವಾಗ್ತಿದೆ. ಸೊ ಇವತ್ತು ಭಾನುವಾರ ಅಧಿಕ ಮಾಸ ಶುರುವಾಯಿತು. ಸೊ ನಾನು ಅಧಿಕ ಮಾಸ ಪೂಜೆ ಮಾಡೋಣ ಅಂತ ಹೇಳಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಅಧಿಕ ಮಾಸದಲ್ಲಿ ದೇವರಿಗೆ, ಭಗವಂತನಿಗೆ ಯಾವ ಸೇವೆ ಮಾಡ್ತಿದ್ದೀನಿ ಅಂದರೆ ಇದರಲ್ಲಿ ಹಲವಾರು ಸೇವೆಗಳು ಬರುತ್ತೆ. ನಾನು ಈ ಸರಿ ರಂಗೋಲಿ ಸೇವೆ ಮಾಡೋಣ, ನನ್ನ ಕೈಲಾದಷ್ಟು ಯಥಾಶಕ್ತಿ ನನಗೆ ಎಷ್ಟು ಗೊತ್ತಿದೆ ರಂಗೋಲಿ ಅದೆಲ್ಲ ಹಾಕ್ಬಿಟ್ಟು ಸೇವೆ ಮಾಡೋಣ ಅಂತ ಹೇಳಿ ಈ ಸರಿ ನಾನು ರಂಗೋಲಿ ಸೇವೆ ತೊಗೊಂಡಿದ್ದೀನಿ. ಅಂದರೆ ನಾನು ಮಾಡೋಣ ಅಂತ ಅಂದ್ಕೊಂಡು ಸಂಕಲ್ಪ ಎಲ್ಲ ಮಾಡಿಕೊಂಡು ಈ ಸರಿ ರಂಗೋಲಿ ಪ್ರತಿನಿತ್ಯ ಇಷ್ಟು ರಂಗೋಲಿನೂ ಹಾಕಿ ನಾನು ಪೂಜೆ ಮಾಡಬೇಕು, ಪ್ರತಿನಿತ್ಯ ಅಧಿಕ ಮಾಸ ಮುಗಿಯೋವರೆಗೂ ಕೂಡ. ಸೊ ದೇವ್ರ ಸೇವೆ ನಾನಾ ಥರ ಇರುತ್ತೆ. ಈ ಅಧಿಕ ಮಾಸದಲ್ಲಿ ದಾನ ಧರ್ಮಗಳನ್ನು ಮಾಡಿದ್ರೆ ಹೆಚ್ಚಿನದಾಗಿ ಪುಣ್ಯ ಸಿಗುತ್ತೆ. ಪೂಜೆ ವ್ರತಗಳನ್ನು ಮಾಡಬೇಕು. ಈ ಅಧಿಕ ಮಾಸದಲ್ಲಿ ನಾವು ಮಾಡುವಂಥ ಪೂಜೆ ವ್ರತಗಳ ಫಲ ಅಧಿಕವಾಗಿ ಸಿಗುತ್ತೆ. ಹಾಗಾಗಿ ಸೊ ನೋಡಿ, ಒಂದು ನಿಮಿಷ ಎಲ್ಲ ಹಾಕಿದ್ದೆ. ನಾನು ಸಿಂಪಲ್ಲಾಗೆ ಮಾಡಿದ್ದೀನಿ ಅಂತ, ಏನು ಫುಲ್ ಗ್ರ್ಯಾಂಡಾಗಿ ಅಂತ ಏನಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ತುಪ್ಪದ ಬತ್ತಿ ಹಚ್ಚಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ಮಾಡಿದ್ದು. ಬಟ್ ತುಪ್ಪದ ಬತ್ತಿ ಶಾಂತಿಯಾಗಿದೆ, ಚಿಕ್ಕದು ಹಚ್ಚಿದ್ನಲ್ವ, ಸೊ ಹಂಗಾಗಿ ತುಪ್ಪದ ಬತ್ತಿಗಳು ಶಾಂತ ಆಗಿದ್ದಾವೆ. ಮಾಮೂಲಿ ದೀಪಗಳು ಮಾತ್ರ ಇನ್ನು ಬೆಳಗ್ತಿದ್ದಾವೆ. ಬೆಳಗ್ಗೆ 5:30 ಎದ್ದಿದ್ದೆ. ಸೊ ಬೆಳಗ್ಗೆ 5:30 ಎದ್ದಿದ್ದೆ. ಬೆಳಗ್ಗೆ 5:30 ಎದ್ದು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು. ಇನ್ನೂ ಒಂದು ತೊಟ್ಟು ನೀರು ಕೂಡ ಕುಡ್ದಿಲ್ಲ, ಒಂದು ಹನಿ ನೀರು ಕೂಡ ಕುಡ್ದಿಲ್ಲ ಇನ್ನು. ಸೊ ನನ್ನ ಮಗಳು ಎದ್ದು ಅವಳು ಪೂಜೆ ಎಲ್ಲ ಮಾಡಿದ್ಲು, ಮಂಗಳಾರತಿ ಎಲ್ಲ ಮಾಡಿದ್ಲು ಅವಳು. ಇವತ್ತು ಹಸ್ಬೆಂಡ್ಗೆ ಕೆಲಸ ಇತ್ತು, ಅವರು ಅವ್ರದ್ದು ಕಂಪ್ನಿಯಿಂದ ಏನೋ ಎಕ್ಸಿಬಿಷನ್ ಹಾಕಿದ್ದಾರೆ. ಸೊ ಹಂಗಾಗಿ ಅವ್ರು ಅಲ್ಲಿಗೆ ಹೋಗಬೇಕಾಗಿತ್ತು. ಇವತ್ತೇನು ಅವರಿಗೆ ರಜೆ ಇರಲಿಲ್ಲ, ಸಂಡೇ ಆದ್ರೂ ಅವ್ರಿಗೇನು ರಜೆ ಇರಲಿಲ್ಲ, ಅವ್ರು ಆಫೀಸ್ಗೆ ಹೋಗಬೇಕಾಗಿತ್ತು, ಹೋದರು. ಸೊ ನಾವು ಟಿಫನ್ ಮಾಡಿರಲಿಲ್ಲ ಇನ್ನೂ. ಅಂದರೆ ನಾನು ಪೂಜೆ ಎಲ್ಲ ಮುಗಿಸಿ ಇದು ಮಾಡೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಯಾಕಂದರೆ ನಂದು ಮಂತ್ಲಿ ಸೈಕಲ್ ಇತ್ತು, ಅದೆಲ್ಲ ಮುಗ್ದಾದ್ಮೇಲೆ ನಾನು ಇವತ್ತು ತಲೆಗೆ ನೀರು ಹಾಕ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಅಧಿಕ ಮಾಸದ ಪೂಜೆ ಶುರು ಮಾಡಿದ್ದು. ಸೊ ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿತು ನನಗೆ. ದೇವ್ರ ಮನೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದು ತುಂಬ ಟೈಮ್ ತಗೊಳುತ್ತೆ. ಆಲ್ಮೋಸ್ಟು ಒಂದು 4ರಿಂದ 5 ಅವರ್ ಬೇಕು ನನಗೆ, ಸುಮಾರು ಹೊತ್ತು ತೊಗೊಳುತ್ತೆ. ಹಾಗಾಗಿ ಎಲ್ಲ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಲೇಟ್ ಆಯಿತು. ಈಗ ತಿಂಡಿ ಏನಾದರೂ ಮಾಡಬೇಕು, ತಿಂಡಿ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸಗಳನ್ನೆಲ್ಲ ನೋಡ್ಕೋಬೇಕು. ಸೊ ಮನೆಯೂ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಅದಕ್ಕಾಗಿಯೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ಲು ನಂದು ಮಂತ್ಲಿ ಸೈಕಲ್ದು ಏನಿತ್ತು ರಿಚುವಲ್ಸ್ ಅದೆಲ್ಲ ಮುಗಿಸ್ಕೊಂಡು ಅದಾದ ನಂತರನೇ ಆ ಪೂಜೆಗೆಲ್ಲ ಅಣಿ ಮಾಡ್ಕೊಂಡಿತ್ತು ನಾನು. ಸೊ ನೋಡಿ, ಕಿಚನಲ್ಲೂ ಕೂಡ ಎಲ್ಲ ಪೂಜೆ. ಸೊ ಒಂಥರ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೆ ಈ ರೀತಿ ಮನೆಯಲ್ಲಿ ಪೂಜೆ ಮಾಡಿ ಸಾಂಬ್ರಾಣಿ ಎಲ್ಲ ಹಾಕಿ. ನನ್ನ ಮಗಳು ಲಿಪ್ ಬಾಮ್ ಹಚ್ಕೊತಾ ಇದ್ದಾಳೆ. ಸೊ ಎಲ್ಲ ಒಂಥರ ಪೀಸ್ ಅನಿಸುತ್ತೆ, ಪೀಸ್ಫುಲ್ ಅನಿಸುತ್ತೆ. ಸೊ ಇವಾಗ ಏನಾದರೂ ತಿಂಡಿ ಮಾಡಬೇಕು. ಇಷ್ಟವರೆಗೂ ಇನ್ನೂ ತಿಂಡಿದೇನು ಪ್ಲ್ಯಾನ್ ಇಲ್ಲ. ಏನು ಬೇಕು ಇಷ್ಟ? ಚಿತ್ರಾನ್ನ ಅಲ್ಲ, ಟಿಫನ್ ಏನು ಬೇಕು? ಟಿಫನ್ ಏನು ಬೇಕು ಹೇಳು, ಆಮೇಲೆ ಚೇರ್ ಕೊಡ್ತೀನಿ. ಚಿತ್ರಾನ್ನ, ಓಕೆ. ಅವಳಿಗೆ ಚಿತ್ರಾನ್ನ ಬೇಕಂತೆ. ಇವಾಗ ಸದ್ಯಕ್ಕೆ ಅರ್ಜೆಂಟಿಗೆ ಚಿತ್ರಾನ್ನನೂ ಬೇಗ ಆಗುತ್ತೆ. ಸೊ ಹಂಗಾಗಿ ಚಿತ್ರಾನ್ನನೇ ಮಾಡಿಬಿಡ್ತೀನಿ. ಸೊ ಮತ್ತೆ ಸಿಗ್ತೀನಿ, ಟಿಫನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಆಯಿತು, ಪಾರ್ಕಿಗೆ ಹಲೋ ನಮಸ್ಕಾರ.
ಆ್ಯಕ್ಚುಲಿ ನಿನ್ನೆ ಪಾರ್ಕಿಗೆಲ್ಲ ಕರ್ಕೊಂಡು ಹೋಗಿ ಬಂದೆ ಅವಳಿಗೆ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ನಂದು ಮೊಬೈಲ್ದು ಸ್ಟೋರೇಜ್ ಫುಲ್ ಆಗೋಗಿದೆ. ಎಲ್ಲ ವೀಡಿಯೋಸು ಫೋಟೋಸ್ ಬೇಡದೇ ಇರೋದೆಲ್ಲ ಡಿಲೀಟ್ ಮಾಡಬೇಕಾಗಿತ್ತು. ಮತ್ತು ಬೇಕಾಗಿರೋದನ್ನೆಲ್ಲ ಲ್ಯಾಪ್ಟಾಪ್ಗೆ ಹಾಕಿ ತುಂಬ ಹೊತ್ತು ಅದೇ ಕೆಲಸನೇ ಆಗೋಯ್ತು. ಏನು ಶೂಟ್ ಮಾಡೋಕ್ಕೂ ಆಗ್ತಿಲ್ಲ, ಸ್ಟೋರೇಜ್ ಫುಲ್ ಆಗೋಗಿತ್ತು. ಸೊ ಬೇರೆ ಏನಾದರೂ ವಿಡಿಯೋ ಶೂಟ್ ಮಾಡೋಣ ಅಂದ್ರೂ ಕೂಡ ಮೊಬೈಲಲ್ಲಿ ಸ್ಟೋರೇಜ್ ಇಲ್ಲ. ಸೊ ಹಾಗಾಗಿ ಯಾವುದನ್ನು ಶೂಟ್ ಮಾಡಲಿಲ್ಲ. ಮತ್ತು ಇವತ್ತು ಆ್ಯಕ್ಚುಲಿ ಮಂಡೇ ಆಲ್ಮೋಸ್ಟ್ ಒಂದು 4 o'clock ಆಗಿದೆ ಸಾಯಂಕಾಲ. ಇವಾಗ ಬ್ಲಾಗ್ ಶುರು ಮಾಡಿದ್ದೀನಿ. ತುಂಬ ಕೆಲಸ ಇತ್ತು. ಏನಾದರೂ ಸ್ಪೆಷಲ್ ಪೂಜೆಗಳು ಅಂತ ಏನಾದರೂ ಹಿಡಿದ್ರೆ, ಐ ಮೀನ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡೋಕ್ಕೆ ಏನಾದ್ರು ಹಿಡಿದ್ವಿ ಅಂದರೆ ತುಂಬ ಕೆಲಸಗಳಾಗುತ್ತೆ. ಎಲ್ಲದನ್ನು ಶೂಟ್ ಮಾಡಿ ತೋರ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ತುಂಬ ಕೆಲಸ ಇತ್ತು. ನೆನ್ನೆನೂ ತುಂಬ ಕೆಲಸ ಆಗೋಯಿತು. ಯಾಕಂದರೆ ನಂದು 5 days ಮಂತ್ಲಿ ಸೈಕಲ್ 5 days ಆದಮೇಲೆ ಕೆಲವೊಂದಿಷ್ಟು ರಿಚುವಲ್ಸ್ ಇರುತ್ತೆ, ಅದೆಲ್ಲ ಮುಗಿಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅದು ನೆನ್ನೆ ಹಿಡ್ಡಿ ಅದೇ ಆಗೋಯ್ತು ನನಗೆ. ಬಟ್ ಬೆಳಗ್ಗೆ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬಟ್ ಬೇರೆದೆಲ್ಲ ಇರುತ್ತಲ್ವ, ಅದೆಲ್ಲ ಮಾಡ್ಕೊಳೋದು. ಸೊ ಆ ಕೆಲಸಗಳಾಯಿತು. ಇವತ್ತು ಸ್ವಲ್ಪ ಬಟ್ಟೆ ವಾಶಲ್ಲೇ ಇತ್ತು, ಈ ಕೆಲಸಗಳಾಯಿತು. ಬೆಳಗ್ಗೆಯಿಂದ ರೀಚಾರ್ಜ್ ಬೇರೆ ಇಲ್ಲ. ಇವತ್ತು ನನ್ನ ಮೊಬೈಲಲ್ಲಿ ರೀಚಾರ್ಜ್ ಖಾಲಿಯಾಗಿ ಹೋಗಿದೆ. ಯಾವುದು ಕಾಲ್ ಬರ್ತಾನೂ ಇಲ್ಲ, ಯಾವುದು ಕಾಲ್ ಹೋಗ್ತಾನೂ ಇಲ್ಲ. ಇವತ್ತಂತೂ ಮೊಬೈಲೇ ಜಾಸ್ತಿ ಮುಟ್ಟಿಲ್ಲ. ಬೆಳಗ್ಗೆ ಇವತ್ತು ಸೋಮವಾರ ಅಲ್ವಾ, ಅಧಿಕ ಮಾಸದ್ದು ಪೂಜೆ ಮಾಡ್ತಿದ್ದೀನಲ್ವ. ಸೊ ಅದನ್ನು ಸ್ವಲ್ಪ ಶೂಟ್ ಮಾಡಿಕೊಂಡು ಎತ್ತಿಟ್ಟಿದ್ದಷ್ಟೇ. ಆಮೇಲೆ ಯಾವುದು ಫೋನು ಬಂದಿಲ್ಲ, ಯಾವುದು ಫೋನು ಹೋಗ್ತಿಲ್ಲ. ಸೊ ನಾನು ಅನ್ಕೊತಾ ಇದ್ದೆ ಇಡೀ ದಿನ ಹಿಂಗೆ, ಐ ಮೀನ್ ಎಲ್ಲ ದಿನನೂ ಹಿಂಗೆ ಇದ್ದರೆ ಇರೋಕ್ಕಾಗುತ್ತಾ ಅಂತ. ಬಟ್ ಇರಬಹುದು ಅಂತ ಇವತ್ತು ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು. ಆದ್ರೂ ಪದೇ ಹೋಗಿ ಮೊಬೈಲ್ ನೋಡೋದು, ಚೆಕ್ ಮಾಡೋದು ಮಾಡ್ತಾನೆ ಇದ್ದೆ. ಬಟ್ ಇಲ್ಲ, ಕರೆನ್ಸಿನೇ ಇಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಬೆಳಗ್ಗೆ ರೀಚಾರ್ಜ್ ಮಾಡ್ಕೋಬೇಕಾಗಿತ್ತು. ನನ್ನ ಹಸ್ಬೆಂಡ್ ಇದ್ದಾಗಲೇ ವೈಫೈ ಕನೆಕ್ಟ್ ಮಾಡಿಕೊಂಡು ರೀಚಾರ್ಜ್ ಮಾಡ್ಕೋಬೇಕಿತ್ತು. ನಾನು ಮರ್ತು ಹೋಗ್ಬಿಟ್ಟೆ. ಪೂಜೆ ಗಡಿಬಿಡಿ ಇತ್ತು ನನಗೆ. ಸೊ ಹಾಗಾಗಿ ಬೆಳಗ್ಗೆ ನಾನು ರೀಚಾರ್ಜ್ ಮಾಡ್ಕೊಳ್ಳೋದು ಆಗಲೇ ಇಲ್ಲ. ಅವರಿಗೂ ಹೇಳೋಕ್ಕೂ ಮರ್ತೋದೆ. ಅದು ಪೂಜೆ ಗಡಿಬಿಡಿಯಲ್ಲಿ ಅವ್ರಿಗೇನು ಹೇಳೋಕ್ಕೂ ಆಗಿಲ್ಲ. ಆಮೇಲೆ ಇವತ್ತು ಅವ್ರಿಗೆ ಬಾಕ್ಸ್ ಬೇರೆ ಕಟ್ಟಾಗಿತ್ತು, ಆಫೀಸ್ಗೆ ಹೋಗೋದಿತ್ತು ಅವರು. ಸೊ ಹಾಗಾಗಿ ಆ ಕೆಲಸಗಳು ಜಾಸ್ತಿ ಆಯಿತು. ಅದ್ರ ಕಡೆ ಗಮನ ಹೋಗ್ಬಿಡ್ತು. ಸರಿ ಮಾಡ್ತಾರೇನೋ ಅಂತ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಅಟ್ಲೀಸ್ಟ್ ಕಾಲ್ ಮಾಡಿದ್ರೆ ಹೇಳೋಣ, ರೀಚಾರ್ಜ್ ಮಾಡಿ ಅಂತ ಹೇಳೋಣ ಅಂತ ಕಾಯ್ತಾ ಇದ್ದೀನಿ. ಬಟ್ ಫೋನೇ ಬಂದಿಲ್ಲ. ಇವತ್ತು ಒಂದು ಫೋನು ಬಂದಿಲ್ಲ. ಈ ಕಡೆಯಿಂದ ಫೋನು ಹೋಗ್ತಿಲ್ಲ, ಆ ಕಡೆಯಿಂದ ಯಾವುದೋ ಫೋನು ಬಂದಿಲ್ಲ. ಏನು ಮಾಡಲಿ? ಸೊ ಸರಿ ಆಯಿತು ಅಂದ್ಬಿಟ್ಟು ಬರೋ ಕೆಲಸನೆಲ್ಲ ಹುಡುಕಿ ಮಾಡಿದ್ದೀನಿ. ಇವತ್ತು ಬಟ್ಟೆ ವಾಶ್ ಇತ್ತು, ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದೆ. ಸೊ ಅದು ವಾಶ್ ಇತ್ತು, ಅದೆಲ್ಲ ವಾಶ್ ಮಾಡಿದೆ. ಬಟ್ಟೆ ಮಡ್ಚಿ ಎತ್ತಿಡೋದಿತ್ತು, ಅದನ್ನು ಮಾಡಿದೆ. ಅಡುಗೆನೂ ಆಯಿತು. ಇಷ್ಟನ್ನು ಮಲಗಿಸ್ದೆ. ಅವಳ ಜೊತೆನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಇವತ್ತಂತೂ ಎಷ್ಟು ಕೆಲಸ ಆಗಿದಾವೆ ಅಂದರೆ ಅನ್ಕೊತಿರ್ತೀನಿ ಈ ದಿನ ಹಿಂಗೆ ಇದ್ರೆ ಇರೋಕ್ಕಾಗುತ್ತಾ ಅಂತ. ಬಟ್ ನಿಜ ಇರೋಕ್ಕಾಗಲ್ಲ. ಒಂದು ಸ್ವಲ್ಪನಾದ್ರೂ ಎಂಟರ್ಟೈನ್ಮೆಂಟ್ ಬೇಕಲ್ವಾ. ಅದಿದು ಏನಾದರೂ ನೋಡ್ತಿರ್ತೀನಿ. ಎಡಿಟು ಆ್ಯಕ್ಚುಲಿ ಅಧಿಕ ಮಾಸದ ಪೂಜೆದು ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ದಿನಾ ಪೂಜೆ ತೋರ್ಸೋಕ್ಕಾಗಲ್ಲ, ತುಂಬ ಕಷ್ಟ ಅನಿಸುತ್ತೆ ಎಲ್ಲನೂ ಶೂಟ್ ಮಾಡಾಕೋದು. ಸೊ ಅದಕ್ಕೆ ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ಪೂಜೆ ಅಂದರೆ ನಾನು ಏನು ರಂಗೋಲಿ ಹಾಕಿ ಪೂಜೆ ಮಾಡಿರ್ತೀನಲ್ವ, ಅದನ್ನು ಶಾರ್ಟ್ಸು ಯೂಟ್ಯೂಬಲ್ಲಿ ಶಾರ್ಟ್ಸು ಮತ್ತು ಇನ್ಸ್ಟಾದಲ್ಲಿ ಒಂದು ರೀಲ್ ಹಾಕೋಣ ಅಂದ್ಕೊಂಡಿದ್ದೀನಿ. ಅದನ್ನು ಬಿಟ್ಟು ಮಿಕ್ಕಿದ್ನ ಮಾಮೂಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆದು ವ್ಲಾಗು, ಇದು ವ್ಲಾಗ್, ಅಂದರೆ ಲೈಫ್ ಸ್ಟೈಲ್ ವ್ಲಾಗು, ಡೈಲಿ ವ್ಲಾಗು, ಇದೆಲ್ಲ ಮಿಕ್ಸ್ ಆದರೆ ತುಂಬ ಆಗುತ್ತೆ. ಸ್ಟೋರೇಜ್ ಬೇರೆ ಇಲ್ಲ ಮೊಬೈಲಲ್ಲಿ, ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ನಾನು ಪೂಜೆದು ಮಾತ್ರ, ಅಂದರೆ ಅಧಿಕ ಮಾಸದ ರಂಗೋಲಿ ಏನು ಹಾಕ್ತಾ ಇದ್ದೀನಿ, ಸೊ ಅದನ್ನು ಮಾತ್ರ ಇನ್ಸ್ಟಾ ರೀಲ್ ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಹಾಕ್ತೀನಿ. ಅದು ಬಿಟ್ಟರೆ ಮಾಮೂಲಿ ವ್ಲಾಗ್ ಮಾಡೋಣ, ಲೈಫ್ ಸ್ಟೈಲ್ ವ್ಲಾಗು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ಫಸ್ಟ್ ಡೇ ಆಯಿತು, ಇವತ್ತು ಸೆಕೆಂಡ್ ಡೇ. ಇವತ್ತಂತೂ ತುಂಬ ಸಮಾಧಾನ ಆಯಿತು. ಇವತ್ತು ನಾನು ಸೋಮವಾರ ಅಲ್ವಾ, ಸೊ ಹಾಗಾಗಿ ಈ ಅಧಿಕ ಮಾಸದಲ್ಲಿ 4 ಸೋಮವಾರ ಬರುತ್ತಲ್ಲ, ಈ 4 ಸೋಮವಾರ ವಾರ ಮಾಡಿದ್ರೆ ನಾವು 16 ಸೋಮವಾರ ಮಾಡ್ದಂಗೆ ಪುಣ್ಯ ಬರುತ್ತೆ, ಅಂದರೆ ಅಷ್ಟು ಫಲ ಬರುತ್ತೆ ಅಂತ ಅರ್ಥ. ಇದನ್ನ ಬೇರೆ ಥರ ಇನ್ನೊಂದು ವ್ರತನೂ ಕೂಡ ಇದೆ. ಇದು ವ್ರತನೂ ಮಾಡ್ಬೋದು, ಸೋಳು ಸೋಮವಾರ ಅಂತ ಹೇಳಿ ಮಾಡ್ತಾರೆ. ಅದರಲ್ಲಿ 16 ಲಿಂಗುಗಳನ್ನು, ಶಿವಲಿಂಗ ಮೂರ್ತಿಯನ್ನು ಮಾಡ್ಕೋಬೇಕಾಗುತ್ತೆ. ಹುತ್ತದ ಮಣ್ಣೆಲ್ಲ ಬೇಕದಕ್ಕೆ.
ಅದು ತುಂಬ ಲಾಂಗ್ ಪ್ರೊಸೀಜರ್ ಇರುತ್ತೆ ಪೂಜೆ. ಬಟ್ ಅದನ್ನೇನು ನಾನು ಹಿಡ್ದಿಲ್ಲ ಈ ಸರಿ. ನಾನು ಬರೀ ರಂಗೋಲಿ ಸೇವೆ ಅಷ್ಟೇ ಅಧಿಕ ಮಾಸದಲ್ಲಿ ಹಿಡಿಯೋಣ ಅಂತ. ಯಾಕಂದರೆ ಎಲ್ಲಾನು ಮಾಡ್ತೀವಿ ಅಂತ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಈ ಕಡೆ ಅದನ್ನು ಮಾಡೋಕ್ಕಾಗಲ್ಲ, ಮನೆ ಕೆಲಸನೂ ಮಾಡೋಕ್ಕಾಗಲ್ಲ, ಫುಲ್ ಟೆನ್ಷನ್ ಆಗಿಬಿಡುತ್ತೆ. ಮಗು ಬೇರೆ ಇದೆ, ಅವಳಿಗೂ ಟೈಮ್ ಕೊಡಬೇಕು. ಸೊ ಹಂಗಾಗಿ ತುಂಬ ಅತಿಯಾಗಿ ರಿಸ್ಕ್ ಆಗಬಾರ್ದು ನನಗೆ. ಹಾಗಂತ ದೇವ್ರ ಸೇವೆ ಮಾಡ್ದೇನೂ ಇರೋಕ್ಕಾಗಲ್ಲ, ಮಾಡಲೇಬೇಕು. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನೋಡ್ಕೊಂಡು ಮಾಡಬೇಕು. ಸೊ ಹಾಗಾಗಿ ನಾನು ಪ್ರತಿನಿತ್ಯನೂ ಕೆಲಸಗಳೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಅದ್ರ ಜೊತೆಗೆ ರಂಗೋಲಿ ಸೇವೆ ಮಾಡೋಣ ಅಂತ ಅನಿಸ್ತು. ರಂಗೋಲಿ ಸೇವೆ ಎಷ್ಟು ಅದ್ಭುತವಾದಂಥ ಫಲಗಳು ಸಿಗುತ್ತೆ ಅಂತಂದರೆ ಗೊತ್ತಿಲ್ಲ. ನಾನು ಎಷ್ಟು ರಂಗೋಲಿ ನನ್ನ ಲೈಫಲ್ಲಿ ಎಷ್ಟೊಂದು ಚೇಂಜಸ್ ಮಾಡಿದೆ ಅಂದರೆ ಅದು ನನಗೆ ಮಾತ್ರನೇ ಗೊತ್ತು. ತುಂಬ ಚೇಂಜಸ್ ಮಾಡಿದೆ ರಂಗೋಲಿ ಹಾಕೋದ್ರಿಂದ. ಅಷ್ಟು ಶಕ್ತಿ ರಂಗೋಲಿಗಿದೆ ಅಂತ ಹೇಳಬಹುದು. ಸೊ ಹಾಗಾಗಿ ನಾನು ಈ ಸರಿ ರಂಗೋಲಿ ಸೇವೆನೇ ಆಯ್ಕೆ ಮಾಡಿಕೊಂಡೆ. ಬಿಕಾಸ್ ಮಗಳು ಇನ್ನೂ ಚಿಕ್ಕವಳು, ಅದೆಲ್ಲ ತುಂಬ ಪ್ರೊಸೀಜರಿಂದ ಮಾಡಬೇಕು. ಅದಕ್ಕೆ ಗೋಧಿ ನುಚ್ಚು ಉಂಡೆ ಎಲ್ಲ ಮಾಡಬೇಕಾಗುತ್ತೆ. ಆ ವ್ರತಕ್ಕೆ ತುಂಬ ಪ್ರೊಸೀಜರ್ ಇದೆ. ಬಟ್ ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿರೋದು ಪ್ರತಿನಿತ್ಯ ರಂಗೋಲಿ ಸೇವೆ ಮಾಡೋಣ ಅಂತ. ಸೊ ಹಾಗಾಗಿ ಬೆಳಗ್ಗೆನೇ ಮಾಡ್ತಾ ಇದ್ದೀನಿ. ಫುಲ್ ಬೆಳಗ್ಗೆನೇ ಪೂಜೆ ಮುಗಿಸ್ಬಿಡ್ತೀನಿ. ಒಂಥರ ಸಮಾಧಾನ ಇದೆ. ಒಂಥರ ನಿಜವಾಗ್ಲೂ ನನ್ನ ಮಗಳು ಇವತ್ತು ಹೆಂಗಂದ್ಲು ಅಂದರೆ, ಅಮ್ಮ ನಮ್ಮ ಮನೆ ದೇವಸ್ಥಾನ ಅನಿಸ್ತಿದೆ ಅಂತ ಹೇಳಿದ್ಲು. ಅವಳಿಗೇನೋ ಒಂಥರ ವೈಬ್ ಬಂದಿದೆ ಮಗುಗೆ ಅನಿಸುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಪ್ರತಿ ಸರಿನೂ ನಾನು ಆರತಿ ಮಾಡುವಾಗ ಅವಳನ್ನೂ ಕರ್ಕೊಂಡು ಅವಳ ಜೊತೆನೇ ಸೇರಿಕೊಂಡು ಆರತಿ ಮಾಡ್ತೀವಿ. ಅವಳಿಗದು ಆ ವೈಬು ಫೀಲ್ ಆಗಿರ್ಬೋದು. ನಮಗೂ ಅನಿಸುತ್ತೆ, ಎಷ್ಟು ಶಾಂತಿ ಅನಿಸುತ್ತೆ ಮನಸ್ಸಿಗೆ. ನಾನಂತೂ ಪೂಜೆ ಮಾಡಿದ್ಮೇಲೆ ಒಂದು ½ hour ದೇವ್ರ ಮುಂದೆ ಸುಮ್ಮನೆ ಕೂತ್ಕೊಂಡಿರ್ತೀನಿ. ಸುಮ್ಮನೆ ನೋಡ್ತಾ ಇರ್ತೀನಿ, ದೇವರು ಹೆಂಗೆ ಅಲಂಕಾರ ಮಾಡಿದ್ದೀನಿ, ಹೆಂಗೆ ಚೆನ್ನಾಗಿ ಕಾಣಿಸ್ತಿದ್ಯಾ, ಲಕ್ಷಣವಾಗಿ ಕಾಣಿಸ್ತಿದ್ಯಾ ಅಂತೆಲ್ಲ ನೋಡ್ತಾ ಇರ್ತೀನಿ. ಒಂಥರ ಮನಸ್ಸಿಗೆ ನೆಮ್ಮದಿ ಇದೆ. ನನಗಂತೂ ಇದರಲ್ಲಿ ಸಿಗುವಂಥ ನೆಮ್ಮದಿ ಯಾವ ಶಾಪಿಂಗಲ್ಲೂ ಸಿಗಲ್ಲ ನನಗೆ. ನನ್ನ ಪ್ರಕಾರ ಈ ಥರ ಮಾಡಿದಾಗ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ, ಒಂಥರ ಸಮಾಧಾನ ಆಗುತ್ತೆ. ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತಾನೆ ಇರ್ತೀನಿ. ಪ್ರಾಬ್ಲಿ ಇದು ಕೆಲವೊಬ್ಬರಿಗೆ ಇಷ್ಟ ಆಗದಲೇ ಇರಬಹುದು, ಕೆಲವೊಬ್ಬರಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಇದ್ರ ಬಗ್ಗೆನೇ ಜಾಸ್ತಿ ಹೇಳಿ ಅಂತಲೂ ಕೇಳ್ತೀರಾ. ಬಟ್ ಇದು ಎಲ್ಲರನ್ನೂ ರೀಚ್ ಮಾಡ್ತಿಲ್ಲ. ಸೊ ಹಾಗಾಗಿ ಇದನ್ನು ಜಾಸ್ತಿ ಹೇಳೋದು ಬೇಡ ಅಂತ ಹೇಳಿ ಎಲ್ಲ ಮಿಕ್ಸ್ ಕಂಟೆಂಟ್ ಥರನೇ ಆಗ್ತಿದೆ ನನ್ನ ಬ್ಲಾಗಲ್ಲಿ. ಬಟ್ ಎನಿವೇ ನನ್ನ ಲೈಫ್ ಸ್ಟೈಲ್ ಹೆಂಗಿದೆ ಹಂಗೆ ತೋರಿಸ್ಬೇಕಲ್ವ. ಸೊ ಇವತ್ತು ಕೆಲಸ ಎಲ್ಲ ಆಗಿದೆ, ಏನೂ ಕೆಲಸ ಇಲ್ಲ. ಈಗ ಸಂಜೆ ಆಯ್ತಲ್ವ, ಇನ್ನೇನು 4 ಗಂಟೆ ಆಗೋಯ್ತು. ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲು ಸ್ವಲ್ಪ ನೀರೆಲ್ಲ ಚಿಮುಕಿಸಿ ದೀಪ ಆ್ಯಕ್ಚುಲಿ ಇನ್ನೂ ಶಾಂತಿಯಾಗಿಲ್ಲ. ಬೆಳಗ್ಗೆ ಬೆಳಗ್ಸಿರೋ ದೀಪ ಇನ್ನೂ ಶಾಂತಿಯಾಗಿಲ್ಲ. ನೋಡ್ಕೊಂಡು ಬಂದೆ ಇನ್ನೂ ಹಂಗೆ ಇದೆಯಾ ಏನೋ ಅಂತ. ಸಣ್ಣ ಉರಿತಾ ಇದೆ. ಹೆಂಗೆ ಅಂದರೆ ನಾವು ದೀಪ ಬೆಳಗಿಸ್ತೀವಲ್ಲ, ಅಂದರೆ ದೇವ್ರ ಹತ್ರ ಒಂದು ದೀಪ ಹಚ್ತೀವಲ್ವ, ಆವಾಗ ಉಸಿರು ತೊಗೊಂಡು ಹಚ್ಬೇಕು. ಈ ಥರ ಉಸಿರು ತೊಗೋತಾ ನಾವೀಗ ಕಡ್ಡಿ ಹಚ್ತಾ ಇರುವಾಗ ಈ ಥರ ಉಸಿರು ತೊಗೊಂಡು ದೀಪ ಹಚ್ಚಬೇಕು. ಉಸಿರು ಬಿಡ್ತಾ ಹಚ್ಬಾರ್ದು. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ. ಉಸಿರು ತೊಗೋತಾ ಹಚ್ಚುವಂಥ ದೀಪ ತುಂಬ ಹೊತ್ತು ಉರಿಯುತ್ತೆ. ನೀವು ಬೇಕಾದರೆ ಟೆಸ್ಟ್ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಆಮೇಲೆ ಬೇಕಾದರೆ. ಅದೇ ಉಸಿರು ಬಿಡ್ತಾ ಎಕ್ಸೈಲ್ ಮಾಡ್ತಾ ಹಚ್ಚಿದ್ರಿ ಅಂದರೆ ಬೇಗ ಶಾಂತ ಆಗುತ್ತೆ. ನೀವು ಹೇಳ್ಬೋದು ಎಣ್ಣೆ ಜಾಸ್ತಿ ಹಾಕಿರ್ತೀವಿ ಅದಕ್ಕೆ ತುಂಬ ಹೊತ್ತು ಉರಿಯುತ್ತೆ ಅಷ್ಟೇ, ಅದೇನು ಮ್ಯಾಟ್ರಲ್ಲ ಅಂತ. ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ. ದೀಪ ತುಂಬ ಎಣ್ಣೆ ಇರುತ್ತೆ, ಬತ್ತಿ ಚೆನ್ನಾಗಿರೋದೇ ಹಾಕಿರ್ತೀರ, ಆದರೂ ಕೆಲವೊಂದು ಟೈಮು ದೀಪ ಬೇಗ ಶಾಂತ ಆಗುತ್ತೆ. ಅಂದರೆ ದೀಪ ಬೇಗ ಶಾಂತಿ ಆಗಿಬಿಡುತ್ತೆ. ಅದೇ ದೀಪದಲ್ಲಿ ಎಣ್ಣೆನೇ ಇರಲ್ಲ, ಒಂದೊಂದು ಸರಿ ಫುಲ್ಲು ಎಣ್ಣೆ ಹೀರ್ಕೊಂಡ್ಬಿಟ್ಟಿರುತ್ತೆ, ಆದರೂ ದೀಪ ಚೆನ್ನಾಗಿ ಬೆಳಗ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಅಬ್ಸರ್ವ್ ಮಾಡಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ದೀಪ ಹಚ್ಚುವಾಗ ಉಸಿರು ತೊಗೊಂಡು ದೀಪ ಹಚ್ಚಿ, ಉಸಿರು ಬಿಡ್ತಾ ದೀಪ ಹಚ್ಚೋಕೆ ಹೋಗಬೇಡಿ. ಸೊ ನೀವು ಪರೀಕ್ಷೆ ಮಾಡಿ ನೋಡಿ, ಬೇಕಾದರೆ ನೀವೇ ಹೇಳ್ತೀರಾ ಆಮೇಲೆ ನನಗೆ ಕಮೆಂಟಲ್ಲಿ. ಸೊ ಇವತ್ತು ಇಷ್ಟ ಆಯಿತು. ಕೆಲಸ ಕಸ ಗುಡಿಸೋದಂತ ಈಗಿರೋದು. ಮಳೆ ಬೇರೆ ಬರ್ತಿದೆ. ವೆದರ್ ಹೆಂಗಿದೆ ಗೊತ್ತಾ, ಆಚೆ ಸಕ್ಕತ್ತಾಗಿದೆ ವೆದರ್ ಮಾತ್ರ.
ಬಟ್ ಜೋರಾಗಿ ಮಳೆ ಬರಬೇಕಪ್ಪ. ಇದು ಸಣ್ಣ ಬರ್ತಾ ಇದೆ, ಫುಲ್ಲು ಕವ್ಕೊಂಡಿದೆ ಮೋಡ, ಸಣ್ಣಕ್ಕೆ ಮಳೆ ಬರ್ತಾ ಇದೆ. ಬಟ್ ತುಂಬ ಜೋರಾಗಿ ಮಳೆ ಬಂದರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ. ಈ ಶಕೆಗೆ ಅಪ್ಪ ಸಾಕಾಗೋಗುತ್ತೆ ನೋಡಿ. ಬೆಳಗ್ಗೆ ವಿಭೂತಿ ಧರಿಸಿದ್ದು, ಕುಂಕುಮ ಗಂಧ ಎಲ್ಲ ಹಾಗೆ ಇದೆ. ಬೆವತ್ರೂ ಕೂಡ ಇವತ್ತು ಕುಂಕುಮ ಗಂಧ ಏನೂ ಹೋಗಿಲ್ಲ. ಬಟ್ ವಿಭೂತಿ ಧರಿಸಿರೋದು ಮಾತ್ರ ಯಾವಾಗಲೂ ಹೋಗುತ್ತೆ. ನಾನು ಯಾವಾಗ್ಲೂ ಹಸಿ ಮಾಡಿ ಹಚ್ತೀನಿ, ಡ್ರೈ ಹಚ್ಚಲ್ಲ. ನನ್ನ ವಿಭೂತಿ ನೀಟಾಗಿ ದಪ್ಪು ಕಾಣಿಸುತ್ತೆ ಪೂಜೆ ಟೈಮಲ್ಲೆಲ್ಲ. ಹಸಿ ಮಾಡಿ ಹಚ್ತೀನಿ ನಾನು ಹಾಗಾಗಿ. ಬಟ್ ಈಗ ಕೆಲಸ ಎಲ್ಲ ಜಾಸ್ತಿ ಆಯ್ತಲ್ಲ, ಸೊ ವಿಭೂತಿ ಮಾತ್ರ ಹೋಗಿದೆ. ಬಟ್ ಲೈನ್ಸ್ ಎಲ್ಲ ಕಾಣಿಸ್ತಿದೆ ನೋಡಿ, ಲೈನ್ಸ್ ಹಾಗೆ ಇದೆ. ಗಂಧ ಕುಂಕುಮ ಮಾತ್ರ ಹೋಗಿಲ್ಲ, ಇನ್ನೂ ಚೆನ್ನಾಗಿದೆ. ಅರ್ಶಿನ ಎಲ್ಲ ಹಂಗೆ ಇದೆ. ಒಂಥರ ಏನೋ ಲಕ್ಷಣವಾಗಿ ಅನಿಸುತ್ತೆ ನನಗೆ ಈ ಥರ ಇದ್ದಾಗ. ನನಗೆ ಯೂಶ್ವಲಿ ನನ್ನ ಮನೇಲಿದ್ದರೆ ನಾನು ಹಿಂಗೆ ಇರೋದು. ವಿಭೂತಿ ಅರ್ಶಿನ ಕುಂಕುಮ ಯಾವಾಗಲೂ ಇರುತ್ತೆ ಮನೇಲಿದ್ದಾಗ. ಆಚೆ ಹೋಗುವಾಗ ಅಷ್ಟು ಹಚ್ಕೊಂಡು ಹೋಗ್ಬೇಕಂತ ಏನು ಅನಿಸಲ್ಲ. ಪೂಜೆಗಳಿಗೆ ಮತ್ತು ಈ ಯೂಶ್ವಲಿ ಪೂಜೆಗಳಿಗೆ ಹೋಗುವಾಗ ಅರ್ಶಿನ ಕುಂಕುಮ ಎಲ್ಲ ಧರಿಸ್ಕೊಂಡು ಹೋಗ್ತೀನಿ. ಈ ಫಂಕ್ಷನ್ನು ಅಥವಾ ಏನೋ ಪಾರ್ಟಿ ಅಂದಾಗ ಮಾತ್ರ ಅದೆಲ್ಲ ಏನೋ ಹಚ್ಕೊಂಡು ಹೋಗಲ್ಲ. ಬಟ್ ಮನೆಯಲ್ಲಿ ನೀವು ಯಾವಾಗೇ ನೋಡಿದ್ರೂ ಮನೆಯಲ್ಲಿ ವಿಭೂತಿ ಕುಂಕುಮ ನಾನು ಪೂಜೆ ಮಾಡಿದ ದಿವಸ ಅಂತೂ ಪಕ್ಕ ಇದ್ದೇ ಇರುತ್ತೆ. ನನಗೆ ಈ ಥರ ಇರೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ನನಗೇನೋ ಒಂಥರ ಸ್ವಲ್ಪ ಕಳೆ ಜಾಸ್ತಿ ಅಂತ ಅನಿಸುತ್ತೆ ಆ ಟೈಮಲ್ಲಿ, ಏನೂ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಯಾವಾಗೂ ಹೇಳ್ತಿರ್ತಾರೆ, ನೀನು ಖಾಲಿ ಹಣೆಯಲ್ಲಿದ್ದರೆ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ, ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಾಗ ಲಕ್ಷಣವಾಗಿರ್ತೀಯ ಅಂತ. ಒಬ್ಬೊಬ್ರಿಗೆ ಒಂದೊಂಥರ ಸೂಟ್ ಆಗುತ್ತಲ್ವ, ಹಾಗೆ. ಆಮೇಲೆ ನಾನು ಯಾವಾಗೂ ಸ್ಟಿಕ್ಕರ್ ಎಲ್ಲ ಯೂಸ್ ಮಾಡಲ್ಲ. ನಂಗೆ ಸ್ಟಿಕ್ಕರು ತುಂಬ ಅಪರೂಪದಲ್ಲಿ ಅಪರೂಪ. ಯಾವುದೋ ಒಂದು ಫಂಕ್ಷನ್ಗಳಲ್ಲೋ ಯಾವುದೋ ಒಂದು ಮದುವೆಗಳಲ್ಲೋ ಸ್ವಲ್ಪ ಸ್ಯಾರಿ ಮ್ಯಾಚಿಂಗ್ ಬೇಕು ಅಂತೇಳಿ ಒಂದು ಬೊಟ್ಟು ಬಿಂದಿ ಸ್ಟಿಕ್ಕರ್ಸ್ ಇಡ್ತೀನಿ. ಅದು ಬಿಟ್ಟರೆ ಐಲೈನರೇ ಇಲ್ಲ ಕುಂಕುಮ ಡೈರೆಕ್ಟು. ಮನೇಲಿದ್ರೆ ಅಂತೂ ಕುಂಕುಮನೇ, ಐಲೈನರು ಕಮ್ಮಿ, ಸ್ಟಿಕ್ಕರ್ಸ್ ತುಂಬ ಕಮ್ಮಿ. ಎಲ್ಲೋ ಒಂದೊಂದು ಸರಿ ಪೂಜೆ ಫಂಕ್ಷನು ಮದುವೆ ಅಂದಾಗ ಸ್ಯಾರಿ ಮ್ಯಾಚಿಂಗ್ ಬೇಕಲ್ಲ ಅಂತ ಒಂದು ಬೊಟ್ಟು ಇಡಬೇಕಲ್ಲ, ಆಗ ಕಲರಿಗೆ ಇಡ್ತೀನಿ ಅಷ್ಟೇ. ನನಗೆ ಸ್ಟಿಕ್ಕರ್ಸ್ ಇಟ್ಟರೆ ಆಗೋದೇ ಇಲ್ಲ, ಇಲ್ಲೆಲ್ಲ ನಾವೇ ಬಂದುಬಿಡುತ್ತೆ. ಅದು ಹಂಗೆ ಮಾರ್ಕ್ ಆಗುತ್ತೆ ಬ್ಲ್ಯಾಕಾಗಿ. ಅದಕ್ಕೆ ನಾನು ಹಾಕೋಕ್ಕೆ ಹೋಗಲ್ಲ ಡೈಲಿ. ಗೊತ್ತಿಲ್ಲ, ಇದೊಂಥರ ಏನೋ ಸ್ಪೆಷಲ್ ಕಳೆ ಅನಿಸುತ್ತೆ ನನಗೆ ಅನಿಸುತ್ತೆ. ನನಗೆ ತುಂಬ ಖುಷಿ ಕೊಡುತ್ತೆ ಈ ಥರ ಇರೋಕ್ಕೆ. ಸೊ ಏನು ಕೆಲಸ ಇಲ್ಲದೆ ಇರೋದು, ಏನು ಬ್ಲಾಗ್ ಮಾಡಲಿ ಅಂತ ಅನಿಸ್ತದೆ. ಸೊ ನೋಡೋಣ, ಈಗ ಬಟ್ಟೆ ಎಲ್ಲ ತೊಳೆದಿದ್ದೀನಿ, ಒಣಗಾಕಿ ಬರಬೇಕು. ಆಚೆ ನೋಡಿದ್ರೆ ಫುಲ್ ಮಳೆ ಬೀಳ್ತಿದೆ, ಅಂದರೆ ಹನಿ ಬೀಳ್ತಿದೆ. ಹಾಕೋದು ಬೇಡವೋ, ಒಣಗಾಕೋದು ಬೇಡವೋ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ. ಇಷ್ಟ ಬೇರೆ ಮಲಗಿದಾಳೆ. ಸರಿ, ನೀವೇ ಕಸ ಎಲ್ಲ ಗುಡಿಸ್ಕೊಂಡು ಕೆಲಸ ಶುರು ಮಾಡೋಣ. ಸಂಜೆ ರೊಟೀನ್ ಏನಿದೆ ಅದನ್ನು ಶುರು ಮಾಡೋಣ, ಬನ್ನಿ. ಬಾ, ಆಯಿತು. ಆಚೆ ಮಳೆ ಬರ್ತಾ ಇದೆ. ನನ್ನ ಮಗಳು ಎದ್ಲು, ಅವಳಿಗೆ ಬೋರ್ ಆಗ್ತಿದೆ. ಏನು ಮಾಡೋದು? ಇಷ್ಟನ್ಗೆ ಜುಟ್ಟು ಎಷ್ಟು ಚೆನ್ನಾಗಿತ್ತು, ಬಟ್ ಬಾಯ್ ಕಟ್ ಮಾಡಿಸ್ಬಿಟ್ಟಿದ್ದೀವಿ ಅಲ್ಲಪ್ಪ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಬಿಕಾಸ್ ನನ್ನ ಮಗಳು ಇದ್ಮೇಲೆ ನನಗೆ ಅವಳ ಕಡೆನೂ ಗಮನ, ಕೆಲಸದ ಕಡೆನೂ ಗಮನ ಆಗುತ್ತೆ. ಸೊ ಹಾಗಾಗಿ ಕರೆಂಟ್ ಬೇರೆ ಇರಲಿಲ್ಲ, ಫುಲ್ಲು ಮನೆಯೆಲ್ಲ ಕತ್ಲು ಥರ ಆಗೋಗಿತ್ತು. ಸೊ ಹಾಗಾಗಿ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ನಾನಿನ್ನು ಹೋಗಿ ಬರ್ತೀನಿ. ಹೊಸಬ್ರು ಯಾರಾದರೂ ಈ ವ್ಲಾಗ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನಾದರೂ ಹೇಳೋದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ತಿಳಿಸಿ ನಿಮ್ಮ ಒಪಿನಿಯನ್ನ.